GI ಟ್ಯಾಗ್ ತೊಗರಿ ಬೆಳೆಯುವ ರೈತರಿಂದ 450 ರೂಪಾಯಿಗಳನ್ನು ಹೆಚ್ಚು ಕೊಟ್ಟು ಖರೀದಿಸುವ ಹಾಗೂ MSP ಫಿಕ್ಸ್ ಮಾಡಿ ಅದನ್ನು ಮುಂದುವರಿಸಲು ಹೇಳಿದ್ದು ಇವೆರಡು ರಾಜ್ಯ ಸರ್ಕಾರದ ಒಳ್ಳೆಯ ಕೆಲಸಗಳಾಗಿವೆ. ಹಾಗಾಗಿ ಕರ್ನಾಟಕ ರಾಜ್ಯ ದ್ವಿದಳ ಧಾನ್ಯ ಅಭಿವೃದ್ಧಿ ಮಂಡಳಿ ವತಿಯಿಂದ ಸರ್ಕಾರಕ್ಕೆ ಹಾಗೂ ಕೃಷಿ ಸಚಿವರಿಗೆ ಧನ್ಯವಾದವನ್ನು ತಿಳಿಸುತ್ತೇನೆ ಅಂತ ಮಂಡಳಿಯ ಬಸವರಾಜ್ ಇಂಗಿನವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಇಂಗಿನವರು, ಇಡೀ ರಾಷ್ಟ್ರದಲ್ಲಿ ಕಲಬುರಗಿ ಜಿಲ್ಲೆಯೊಂದೇ GI ಟ್ಯಾಗ್ ಬೆಳೆಯುವ ಜಿಲ್ಲೆಯಾಗಿದ್ದು ಬೇಳೆಕಾಳು ಮಂಡಳಿಗೆ ಕೃಷಿ ಅಧಿಕಾರಿ ನಮ್ಮವರೇ ಆಗಿದ್ದಾರೆ. ಅವರು ತುಂಬಾ ಬೆಂಬಲ ನೀಡಿ GI ಟ್ಯಾಗ್ ತೊಗರಿಯನ್ನು ನಮ್ಮ ಮೂಲಕ ನೀಡಬೇಕೆಂದು ಹೇಳಿದ್ದಾರೆ ಎಂದರು. ರಾಜ್ಯ ಸರ್ಕಾರ ಒಂದು ಆದೇಶ ಹೊರಡಿಸಿ GI ಟ್ಯಾಗ್ ತೊಗರಿ ಯಾರು ಬೆಳೀತಾರೆ ಅವರಿಂದ ನೀವು 450 ರೂಪಾಯಿ ಕ್ವಿಂಟಾಲ್ಗೆ ಜಾಸ್ತಿ ಕೊಟ್ಟು ತಗೊಳ್ರಿ ಅಂತ ಒಂದು. ಎರಡನೇದಾಗಿ GI ಟ್ಯಾಗ್ ತೊಗರಿಗೆ ಪ್ರೊಕ್ಯೂರ್ಮೆಂಟ್ ಡೇಟನ್ನು MSP ಫಿಕ್ಸ್ ಮಾಡಿದ್ದಾರೆ. ಆ MSP ಕಂಟಿನ್ಯೂ ಮಾಡಿರಿ ಅಂತ ಹೇಳಿದ್ದಾರೆ. ಎರಡು ಸರ್ಕಾರದ ಒಳ್ಳೆಯ ಕೆಲಸ ಆಗಿದೆ ನಮ್ಮ ಕರ್ನಾಟಕ ಸರ್ಕಾರದ್ದು. ಒಂದನೇದು ಪ್ರೊಕ್ಯೂರ್ಮೆಂಟ್ ಏನು ಮಾಡ್ತಾರೆ ಅಂದರೆ ಕೊಳ್ಳುವಿಕೆ ಸರ್ಕಾರ ಏನು ಮಾಡ್ತದೆ ನಫೆಡ್ ಮೂಲಕ, ಅದು 450 ರೂಪಾಯಿ ರಾಜ್ಯ ಸರ್ಕಾರ ಪ್ರೋತ್ಸಾಹಧನ ಕೊಟ್ಟಿದ್ದರು. ಆದರೆ ಈಗ ಇನ್ನೊಂದು ಆದೇಶ ರಾಜ್ಯ ಸರ್ಕಾರ ಹೊರಡಿಸಿ ಅವರು ಹೇಳಿದರು ಅದು ಪ್ರೊಕ್ಯೂರ್ಮೆಂಟ್ ಪ್ರೊಸೆಸ್ ಮುಗಿದದ, ಆದರೆ GI ಟ್ಯಾಗ್ ತೊಗರಿ ಯಾರು ಬೆಳೀತಾರೆ ಮಾರಾಟಕ್ಕೆ ಬರ್ತಾರೆ ಅವರು ತೊಗರಿ ಮಂಡಳಿ ಅಂದರೆ ಬೇಳೆಕಾಳು ಅಭಿವೃದ್ಧಿ ಮಂಡಳಿಯವರು 450 ರೂಪಾಯಿ ಹೆಚ್ಚು ಕೊಟ್ಟು ಕೊಂಡ್ಕೋಬೇಕು ಅನ್ನುವಂಥ ಒಂದು ಆದೇಶ ಮಾಡಿದ್ದಾರೆ. ಅದಕ್ಕಾಗಿ ತಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ, ಕೃಷಿ ಸಚಿವರಿಗೆ ಹಾಗೂ ಸಂಬಂಧಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ನಮ್ಮ ಸಂಘದ ವತಿಯಿಂದ ಅರ್ಪಿಸ್ತೇನೆ. ಕಂಡೀಷನ್ ಹಾಕಿದ ಸರ್ಕಾರದವರು ಏನು ಬೇಳೆಕಾಳು ಮಂಡಳಿ ಮುಖಾಂತರ ಖರೀದಿ ಮಾಡಬೇಕು ಅಂತ ಹೇಳಿದರು. ಅವರಿಗೆ ಮಾತ್ರ ಪ್ರೊಕ್ಯೂರ್ಮೆಂಟ್ ರೇಟ್ ಅಂದರೆ MSP ಪ್ಲಸ್ 450 ರೂಪಾಯಿ ಇದೆ. ಆದರೆ ಇವತ್ತು ಇತ್ತೀಚೆಗೆ ನಮ್ಮ ಮಂಡಳಿಯ ಅಂದರೆ ಬೇಳೆಕಾಳು ಮಂಡಳಿಯ ಘನ ವ್ಯವಸ್ಥಾಪಕ ನಿರ್ದೇಶಕರು 2-3 ಸಲ ನಮ್ಮನ್ನೆಲ್ಲ ಒಂದು ಸಭೆ ಕರೆಸಿದರು. ಯಾಕೆ ಈಗ ಐಡೆಂಟಿಫೈ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ಇದನ್ನು ಯಾಕೆ GI ಟ್ಯಾಗ್ ತೊಗರಿಗೆ ಎಲ್ಲರೂ ರಿಜಿಸ್ಟರ್ ಮಾಡಬೇಕು ಅನ್ನೋ ಉದ್ದೇಶ ಇದೆ ಅಂದರೆ ಅದು ಡೈಲ್ಯೂಟ್ ಆಗಬಾರ್ದು ಮತ್ತು ಅದರ ಪಾವಿತ್ರ್ಯತೆ ಕಳೆದು ಹೋಗಬಾರ್ದು ಅಂತ. ಕಾರಣ ಏನಂದರೆ ತೊಗರಿ ಅಂದರೆ ಎಲ್ಲ ತೊಗರಿನೇ ಅಂತ ಬರ್ತಾರೆ. ಅದಕ್ಕಾಗಿ ಅದು ಆ ಸರ್ಟಿಫಿಕೇಟ್ ಇರೋದು ಕೇವಲ ಕಲಬುರಗಿ ಜಿಲ್ಲೆಗೆ. ಕಲಬುರಗಿ ಜಿಲ್ಲೆಯವರಂತ ಖಾತ್ರಿ ಪಡಿಸ್ಕೋಬೇಕಾದ್ರೆ ನೀವು ಒಂದು ಅರ್ಜಿ ಕೊಟ್ಟು, ಅರ್ಜಿ ಅಂದರೆ ಒಂದು ಪ್ರೊಫಾರ್ಮ ಮಾಡಿದ್ದಾರೆ, ಆ ಅರ್ಜಿ ನಮಗೆ ಕಳಿಸ್ರಿ, ನಾವು ಅದನ್ನು ನಿಮಗೊಂದು GI ಟ್ಯಾಗ್ ತೊಗರಿ ಬೆಳೆಗಾರರು ಅಂತ ನಿಮಗೆ ಸರ್ಟಿಫಿಕೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದ್ದರಿಂದ ಈ ಎರಡೂ ಕಾರ್ಯಕ್ರಮ ಏನು ಸರ್ಕಾರದವರು ರಾಜ್ಯ ಸರ್ಕಾರದವರು ಮಾಡಿದ್ದಾರೆ. ಯಾಕಂದರೆ ಕಲಬುರಗಿ ಜಿಲ್ಲೆ ಒಂದೇ ಇಡೀ ರಾಷ್ಟ್ರದಲ್ಲಿ GI ಟ್ಯಾಗ್ ತೊಗರಿ ಬೆಳೆಯುವಂಥ ಜಿಲ್ಲೆ. ನಮ್ಮ ಜಿಲ್ಲೆ ಜೊತೆಗೆ ಯಾದಗಿರಿ ಜಿಲ್ಲೆನೂ ಇದೆ. ಈಗ ಯಾದಗಿರಿ ಜಿಲ್ಲೆ ಬೇರೆ ಆಗಿದೆ. ಆದರೆ ಇದು ಆದೇಶ ಬಂದಾಗ ಕಲಬುರಗಿ ಯಾದಗಿರಿ ಸಂಯುಕ್ತ ಜಿಲ್ಲೆ ಇತ್ತು, ಅಖಂಡ ಜಿಲ್ಲೆ ಇತ್ತು. ಆದರೆ ಈ ನಮ್ಮ ತೊಗರಿ ಮಂಡಳಿ ಅಂದರೆ ಮೊದಲು ತೊಗರಿ ಮಂಡಳಿ ಸಾಧ್ಯವಾದಷ್ಟು ಎಲ್ಲರೂ ತೊಗರಿ ಮಂಡಳಿ ಅಂತ ಕೇಳ್ತಾರೆ, ಅದು ಬೇಳೆಕಾಳು ಮಂಡಳಿ ಅಂತ ಹೆಸರಿಟ್ಟಿದ್ದಾರೆ. ಅದಕ್ಕೆ ಒಬ್ಬರು ನಮ್ಮ ರಾಜ್ಯ ಸರ್ಕಾರದ ಕೃಷಿ ಸಚಿವರೇ ಅದರ ಅಧ್ಯಕ್ಷರಾಗಿದ್ದಾರೆ. ಹಾಗೂ ಒಬ್ಬ ಹಿರಿಯ ಕೃಷಿ ಅಧಿಕಾರಿ ಅಂದರೆ ಜಾಯಿಂಟ್ ಡೈರೆಕ್ಟರ್ ಲೆವೆಲ್ಲಿನ ಕೃಷಿ ಅಧಿಕಾರಿಯನ್ನು ಇದಕ್ಕೆ ವ್ಯವಸ್ಥಾಪಕ ನಿರ್ದೇಶಕರು ಅಂತ ನೇಮಕ ಮಾಡಿದ್ದಾರೆ. ಹಿಂದೆ ಒಬ್ಬರು ವ್ಯವಸ್ಥಾಪಕ ನಿರ್ದೇಶಕರಿದ್ದರು. ಹಿಂದೆ ಅಂದರೆ ಭಾಳ ದಿನ ಹಿಂದೆ ಅಲ್ಲ, ಒಂದು ತಿಂಗಳು 1.5 ತಿಂಗಳ ಹಿಂದೆ ಅವರು ನಮ್ಮ ರೈತರನ್ನ ಮುಖಂಡರನ್ನ ಕರೆಸಿ 2-3 ಸಭೆ ಮಾಡಿ ಅದನ್ನು ಹೇಳಿದ್ರು, ಸರ್ಕಾರ ಒಳ್ಳೆಯ ಆದೇಶ ಮಾಡಿದೆ, ಅದಕ್ಕೆ ನೀವು GI ಟ್ಯಾಗ್ ತೊಗರಿಗೆ ನಮ್ಮ ಮೂಲಕ ಕೊಡಬೇಕು ಅಂತ ಹೇಳಿದ್ದಾರೆ. ಅದಕ್ಕಾಗಿ ನೀವೆಲ್ಲ ಕೊಂಡ್ಕೋರಿ. ಆದರೆ ನಿಮಗೇನೆಂದರೆ ನಾವು 3 ತಿಂಗಳಿಗೆ ಒಂದು ಸರ್ತಿ ಅವಕಾಶ ಕೊಡ್ತೀವಿ. ಅಂದರೆ ಪ್ರತಿ ಎಫ್ ಪಿ ಒ ಅಂದರೆ ರೈತ ಉತ್ಪಾದಕರ ಸಂಘಗಳೇನಿದಾವೆ, ಕಂಪನಿ ಅಂತ ಕರಿತೀವಿ ನಾವು,
ಅದು ಸಂಘಗಳೇ ಅವರಿಗೆ ಅಧಿಕಾರ ಕೊಟ್ಟರು. ನೀವು ನಿಮ್ಮ ಭಾಗದಲ್ಲಿ ಯಾರ್ಯಾರು ಬೆಳೆದಿದ್ದಾರೆ, ಅದು ಎಲ್ಲರೂ ಬೆಳೆದಿದ್ದಾರೆ, ಅದು ಒಂದು ಮಾತು. ಆದರೆ ರಿಜಿಸ್ಟ್ರೇಷನ್ ಯಾರ್ದಾಗಿದೆ, ತೊಗರಿ ಬೆಳೆಗಾರರು, ಇದು GI ಟ್ಯಾಗ್ ತೊಗರಿ ಬೆಳೆಗಾರರು ಅಂಥವ್ರ ಹತ್ರ ನೀವು ತಗೊಂಡು ಮಂಡಳಿ ತಂದು ಕೊಡ್ರಿ. ಮಂಡಳಿ ನಿಮಗೆ ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಕೇತಕಿ ಡೆವಲಪರ್ಸ್, ನಿಮ್ಮ ಕನಸಿನ ಮನೆಗಾಗಿ ಜಾಗ ಹುಡುಕ್ತಿದ್ದೀರಾ? ಕಲಬುರಗಿ ನಗರದಲ್ಲಿ ಕೇತಕಿ ಡೆವಲಪರ್ಸ್ನಿಂದ ಅತಿ ಉತ್ತಮವಾದ ಕೊಡುಗೆ. ಕಲಬುರಗಿ ಕೆಸರಟಗಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಹತ್ತಿರ ಹಾಗೂ ಕಣತಾಳ ಗ್ರಾಮದ ಹತ್ತಿರ GDA ಅಪ್ರೂವ್ಡ್ ಆಗಿರುವ ಫ್ಲಾಟ್ಗಳು ಹಾಗೂ 80% ಬ್ಯಾಂಕ್ನಿಂದ ಲೋನ್ ಅಪ್ರೂವ್ಡ್ ಮಾಡಿಸಿಕೊಡಲಾಗುವುದು. SL ಎನ್ಕ್ಲೇವ್, NA ಟೌನ್ ಪ್ಲಾನಿಂಗ್, ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. ಸಣ್ಣೂರು ಕ್ರಾಸ್ ಹತ್ತಿರ ಫ್ಲಾಟ್ಗಳು ಲಭ್ಯವಿದೆ. ನವನಗರ ಚಂದಾಪುರದಲ್ಲಿ ಕೂಡ ಫ್ಲಾಟ್ಗಳು ಲಭ್ಯವಿದೆ. ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. 10 ಎಕರೆ ಜಾಗದಲ್ಲಿ ಬಹುದೊಡ್ಡ ಪ್ರಾಜೆಕ್ಟ್ ಇದಾಗಿದ್ದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಾಂಧಿ ವೃತ್ತದ ಹತ್ತಿರ ವೀರೇಂದ್ರ ಪಾಟೀಲ್ ಬಡಾವಣೆ ಚಂದಾಪುರದಲ್ಲಿ ಫ್ಲಾಟ್ಗಳು ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಕೇತಕಿ ಡೆವಲಪರ್ಸ್, ಕುಬಾವ್ ಫ್ಲಾಟ್, ಈಶ್ವರ್ ಮಂದಿರ ಎದುರುಗಡೆ ಕಲಬುರಗಿ ಕಚೇರಿಗೆ ಭೇಟಿ ನೀಡಿ. ಸಂಪರ್ಕಿಸಬಹುದಾದ ಮೊಬೈಲ್ ನಂಬರ್ 9480148184 9480148184.